ಲೋಕಸಭಾ ಚುನಾವಣೆ ಹತ್ತಿರ ಸಮೀಪಿಸ್ತಾ ಇದ್ದಂತೆ ಮೈಸೂರು ಲೋಕಸಭಾ ಕ್ಷೇತ್ರವನ್ನ ಗೆಲ್ಲುವುದಕ್ಕೆ ಸಿಎಂ ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ. ಪುತ್ರನ ಭವಿಷ್ಯಕ್ಕಾಗಿ ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಯಾಕಂದ್ರೆ ಪುತ್ರ ಕಳೆದ ಬಾರಿ ವರ್ಣ ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ರು, ಆ ಕ್ಷೇತ್ರವನ್ನ ತಮ್ಮ ತಂದೆಗಾಗಿ ಬಿಟ್ಕೊಟ್ಟಿದ್ರು. ಇದೀಗ ಪುತ್ರನ ಭವಿಷ್ಯಕ್ಕಾಗಿ ಟಾಸ್ಕ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ. ಶಾಸಕರು, ಮಾಜಿ ಶಾಸಕರಿಗೆ ಸಿದ್ದರಾಮಯ್ಯರಿಂದ ಟಾಸ್ಕ್ ಕೊಡಲಾಗಿದೆ. ಪುತ್ರ ಯತೀಂದ್ರರನ್ನ ನಿಲ್ಲಿಸುವ ಬಗ್ಗೆ ಅಭಿಪ್ರಾಯ ಕೂಡ ಸಂಗ್ರಹ ಮಾಡಲಾಗ್ತಾ ಇದೆ. ಈಗಾಗಲೇ ಎಲ್ಲರ ಅಭಿಪ್ರಾಯವನ್ನ ಕೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮುಖಂಡರ ಜೊತೆ ಒಂದು ಸುತ್ತಿನ ಸಭೆ ಕೂಡ ನಡೆಸಿದ್ದಾರಂತೆ ಸಿಎಂ ಸಿದ್ದರಾಮಯ್ಯ. ಮೊನ್ನೆಯಷ್ಟೇ ಮೈಸೂರಿಗೆ ಆಗಮಿಸಿದಂತಹ ಸಂದರ್ಭದಲ್ಲಿ ಟಾಸ್ಕ್ ಅನ್ನ ಕೊಡಲಾಗಿದೆ. ಪ್ರತಿ ಕ್ಷೇತ್ರದ ಜಾತಿವಾರು ಸಮೇತ ಮಾಹಿತಿಯನ್ನ ಕೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮೈಸೂರು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಶಾಸಕರಿಗೆ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಶಾಸಕರು, ಮಾಜಿ ಶಾಸಕರಿಗೆ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ನಮ್ಮ ಮೈಸೂರು ಪ್ರತಿನಿಧಿ ದಿಲೀಪ್ ಇದ್ದಾರೆ. ದಿಲೀಪ್, ಕಳೆದ ಬಾರಿ ಮಗನನ್ನ ಪಕ್ಕಕ್ಕಿಟ್ಟು ತಂದೆ ಸ್ಪರ್ಧೆ ಮಾಡಿ ಸಿಎಂ ಕೂಡ ಆದ್ರೂ ಇದೀಗ ಮಗನ ಚುನಾವಣಾ ಹಿತದೃಷ್ಟಿಯಿಂದ ಇದೀಗ ಲೋಕಸಭಾ ಚುನಾವಣಾ ಸಮೀಪಿಸ್ತಾ ಇರೋದ್ರಿಂದಾಗಿ ಮಗನ ನಿಲ್ಲಿಸಬೇಕು ಅನ್ನುವಂತಹ ಉದ್ದೇಶದಿಂದ ಇದೀಗ ಮೈಸೂರಿನಲ್ಲಿ ಟಾಸ್ಕ್ ಕೊಟ್ಟಿದ್ದಾರೆ ಅನ್ನೋ ಬಗ್ಗೆ ಮಾಹಿತಿ ಕೂಡ ಕೇಳಿ ಬರ್ತಾ ಇದೆ. ಯಾವ ರೀತಿ ಟಾಸ್ಕ್ ಇದು ಅಂತ? ಖಂಡಿತವಾಗಲೂ ಶಕುಂತಲ ಏನಂತಂದ್ರೆ ಮಗನಿಗಾಗಿ ಒಂದು ಕ್ಷೇತ್ರವನ್ನ ಮಗ ಕ್ಷೇತ್ರವನ್ನು ತಂದೆಗಾಗಿ ಕ್ಷೇತ್ರವನ್ನ ಬಿಟ್ಕೊಟ್ಟಿದ್ರು. ಈ ಕಾರಣದಿಂದಾಗಿ ಮಗನ ಭವಿಷ್ಯ ಈಗ ಅವರಿಗೆ ಚಿಂತೆ ಆಗಿರುವಂಥದ್ದು. ಮಗನಿಗೆ ಹೇಗಾದರೂ ಮಾಡಿ ಲೋಕಸಭಾ ಕ್ಷೇತ್ರದ ಮೈಸೂರು ಲೋಕಸಭೆಯಿಂದ ಸ್ಪರ್ಧೆಗೆ ಮಾಡಿ ಅವ್ರನ್ನ ಗೆಲ್ಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ತಯಾರಿ ಮಾಡ್ಕೊಂಡಿದ್ದಾರೆ. ಒಂದು ಕಡೆ ಅವರು ಹೇಳ್ತಾ ಇದ್ರು ನನ್ನ ಮಗನನ್ನ ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಬಿಡಲ್ಲ ಅನ್ನುವಂಥದ್ದು. ಆದರೆ ಮತ್ತೊಂದು ಕಡೆ ಎಲ್ಲ ಶಾಸಕರು ಮತ್ತೆ ಮಾಜಿ ಶಾಸಕರಿಗೆ ಅಭಿಪ್ರಾಯವನ್ನು ಸಂಗ್ರಹ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರೆ ಮಗ ಸ್ಪರ್ಧೆ ಮಾಡಿದ್ರೆ ಯಾವ ರೀತಿ ಆಗುತ್ತೆ, ಹೇಗೆ ಇದೆಲ್ಲ ಸಾಧ್ಯ, ಗೆಲ್ಲಬಹುದಾ ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂಥ ಚರ್ಚೆಯನ್ನು ನಡೆಸಿದ್ದಾರೆ. ಅದರಲ್ಲೂ ಒಂದು ರೀತಿಯಲ್ಲಿ ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ. ಈಗಾಗಲೇ ಒಂದು ಬಾರಿ ಕಳೆದ ವಾರವಷ್ಟೇ ಮೈಸೂರಿಗೆ ಬಂದಂಥ ಸಿದ್ದರಾಮಯ್ಯನವರು ಮುಂದಿನ ವಾರ ಬರ್ತೀನಿ, ಅಲ್ಲಿವರೆಗೆ ಒಂದು ಅಂಕಿಅಂಶವನ್ನು ರೆಡಿ ಇಟ್ಕೊಂಡಿರಿ, ಪ್ರತಿ ಕ್ಷೇತ್ರದ ಜಾತಿವಾರು ಲೆಕ್ಕಾಚಾರಗಳೇನಿದೆ ಪ್ರತಿ ಕ್ಷೇತ್ರದ ಜಾತಿವಾರು ಲೆಕ್ಕಾಚಾರವನ್ನು ಕೂಡ ಇಟ್ಕೊಂಡಿರಬೇಕು, ಎಲ್ಲವನ್ನು ಸಂಗ್ರಹ ಮಾಡಿ ಇಟ್ಕೊಂಡಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ರೀತಿಯಲ್ಲಿ ಟಾಸ್ಕ್ ಅನ್ನು ಕೊಟ್ಟಿರುವಂಥದ್ದು. ಯಾಕಂದ್ರೆ ಈಗ JDS ಮತ್ತೆ ಬಿಜೆಪಿ ಮೈತ್ರಿ ಆಗಿರೋ ಕಾರಣಕ್ಕೋಸ್ಕರ ಕಳೆದ ಬಾರಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಅವರಿಗೆ ಸಾಕಷ್ಟು ಹೊಡೆತ ಬಿದ್ದಿತ್ತು. ಈಗ ಕೂಡ ಮಗನ ವಿರುದ್ಧ ಏನಾದರೂ ಈ ರೀತಿಯಾದಂತಹ ತಂತ್ರ ಪಿತೂರಿ ಏನಾದರೂ ನಡೆದ್ರೆ ನಿಲ್ಲಿಸಿದ್ರೆ ಅನ್ನುವಂಥ ಆತಂಕ ಕೂಡ ಸಿದ್ದರಾಮಯ್ಯನವರಲ್ಲಿ ಇದೆ. ಆ ಕಾರಣದಿಂದಾಗಿ ಪ್ರತಿಯೊಂದು ಹೆಜ್ಜೆ ಇಡುವಂಥ ಕಾರಣಕ್ಕೋಸ್ಕರ ಮುಂದೆ ಇಡುವಂಥ ಸಂದರ್ಭದಲ್ಲಿ ಅವರು ಎಲ್ಲ ರೀತಿಯಾದಂಥ ಲೆಕ್ಕಾಚಾರವನ್ನು ಮಾಡ್ತಾ ಇರುವಂಥದ್ದು. ಆ ಕಾರಣದಿಂದಾಗಿ ಪದೇ ಪದೇ ಮಗನ ಭವಿಷ್ಯದ ವಿಚಾರವಾಗಿ ಎಲ್ಲರ ಅಭಿಪ್ರಾಯವನ್ನು ಸಂಗ್ರಹ ಮಾಡಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಯಾಕಂದರೆ ಏಕಾಏಕಿ ಮಗನನ್ನ ಸ್ಪರ್ಧೆ ಮಾಡೋಕ್ಕೆ ಏನಾದರೂ ಅವಕಾಶ ಮಾಡಿಕೊಟ್ರೆ ಎಲ್ಲೋ ಒಂದು ಕಡೆ ಪಕ್ಷದಲ್ಲಿ ಆಂತರಿಕವಾಗಿ ಕಚ್ಚಾಟ ಆಗ್ಬೋದು, ಅಥವಾ ಬೇರೆ ಅವರ ವಿರೋಧಿಗಳು ಅಂತ ಏನಿದ್ರೆ ಅವರ ವಿರೋಧಿಗಳೆಲ್ಲ ಒಂದಾಗ್ಬೋದು. ಆ ಮೂಲಕ ಮಗನ ಭವಿಷ್ಯಕ್ಕೆ ಪೆಟ್ಟು ಬೀಳುತ್ತೆ ಅನ್ನುವಂಥದ್ದು ಸಿದ್ದರಾಮಯ್ಯನವ್ರಿಗೂ ಕೂಡ ಅರಿವಿದೆ. ಈ ಕಾರಣದಿಂದಾಗಿ ಎಲ್ಲರ ಒಂದು ಅಭಿಪ್ರಾಯವನ್ನು ಸಂಗ್ರಹ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಶಕುಂತಲಾ, ಧನ್ಯವಾದ ದಿಲೀಪ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.